ಇದು ಭಾರತದ ದೇಸಿ ಹಸು ಅಂತ ಹೇಳ್ತಾ ಇದ್ದೀರಲ್ಲ, ದೇಸಿ ಹಸುಗೂ ಇತರೆ ಹಸುಗೂ ವ್ಯತ್ಯಾಸ ಏನು? ಅಷ್ಟೊಂದು ಶುದ್ಧವಾದ ಹಾಲು, ಅಮೃತಕ್ಕೆ ಸಮಾನವಾದ ಹಾಲು ಇದರಲ್ಲಿ ಹೇಗೆ ಬರೋಕ್ ಸಾಧ್ಯ? ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ವಿದ್ಯಾರಣ್ಯಪುರಂನಲ್ಲಿ ನಮ್ಮ ಭಾರತ ದೇಶದ ದೇಸಿ ಹಸುವಾದ ಮಲೆನಾಡು ಗಿಡ್ಡ ಹಸುವಿನ ತಳಿ ಸಂರಕ್ಷಣೆ ಹಾಗೂ ಸಂವರ್ಧನೆ ಮಾಡುವ ಉದ್ದೇಶದಿಂದ ಶ್ರೀ ಲಿಖಿತ್ ಅವರು ತಮ್ಮ ಮನೆಯಲ್ಲಿಯೇ ಮುದ್ದಾದ ಹಸುಗಳನ್ನ ಸಾಕಿಕೊಂಡಿದ್ದಾರೆ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ವಿಚಾರಗಳನ್ನು ಅವರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ ಲಿಖಿತ್. ನಮಸ್ಕಾರ ಚಂದನ್, ಹೇಳಿ. ಮತ್ತೆ ಹಳ್ಳಿಗಳಲ್ಲೇ ಹಸುಗಳನ್ನ ಸಾಕಕ್ಕಾಗ್ದೇನೆ ಮಾರ್ಬಿಡ್ತಾ ಇದ್ದಾರೆ, ಅಂಥದ್ರಲ್ಲಿ ನೀವು ಸಿಟಿ ಒಳಗಡೆ ಇದ್ಕೊಂಡು ಈ ಥರ ಹಸುಗಳನ್ನ ಸಾಕೊಂಡಿದ್ದೀರಲ್ಲ, ಹೆಂಗೆ? ನಿಮಗೆ ತುಂಬಾ ಇಷ್ಟನ ಹಸುಗಳು ಕಂಡ್ರೆ? ತುಂಬಾ ಇಷ್ಟ, ಜೊತೆಗೆ ಅದೇ ನಮ್ಮ ಸಂಸ್ಕೃತಿ, ಅದಕ್ಕೋಸ್ಕರ ಸಾಕೊಂಡಿದೀವಿ. ಮುಂಚೆ ಕಾಲದಲ್ಲಿ ಮನೆಗೆ ಯಾರು ಬಂದ್ರೆ ಮನೆ ಪೂರ್ತಿ ನೋಡ್ಬಿಟ್ಟು ಹಸು ಇಲ್ಲ ಅಂದ್ರೆ ಹಸು ಯಾಕೆ ಇಲ್ಲ ಅಂತ ಕೇಳೋರು. ಇವಾಗ ಬಂದು ಹಸು ಇದ್ರೆ ಹಸು ಯಾಕಿದೆ ಅಂತ ಕೇಳೋ ಥರ ಆಗಿದೆ. ಅದಕ್ಕೋಸ್ಕರ ಸಾಕೊಂಡಿದೀವಿ. ನಮ್ಮ ಸಂಸ್ಕೃತಿನ ಉಳಿಸ್ಬೇಕು. ಜೊತೆಗೆ ಗೋವು ಸಮೃದ್ಧಿ ಸಂಕೇತ, ಅದೆಲ್ಲಾ ಕಡೆ ಇರಬೇಕು, ಅದು ಜಾಸ್ತಿ ಇರಬೇಕು, ಆ ದೃಷ್ಟಿಯಿಂದ ಸಾಕೊಂಡಿದೀವಿ. ಮತ್ತೆ ಯಾವುದು ಹಸು ಇದು? ಇದು ನಮ್ಮ ಭಾರತ ದೇಶದ ದೇಸಿ ಹಸುಗಳಲ್ಲಿ ಒಂದಾದ ಮಲ್ನಾಡ್ ಗಿಡ್ಡ ಅಂತ. ಇದರ ವಿಶಿಷ್ಟತೆ ಏನು? ಇದರ ವಿಶಿಷ್ಟತೆ ಏನು ಅಂತಂದ್ರೆ, ಇದು ತುಂಬಾ ಶಾರ್ಟ್ ಬ್ರೀಡ್, ಕುಳ್ಳುಗ್ ಬರ್ತವೆ. ಮಾಮೂಲಿ ಹಸುಗಳ ತರ, ನಮ್ಮ ಹಳ್ಳಿ ಕಾರು, ಅಮೃತ್ ಮಹಲ್, ಗಿರ್ ಹಸು, ಈ ತರ ಹಸುಗಳ ತರ ದೊಡ್ಡ ದೊಡ್ಡ ಆಕಾರದಲ್ಲಿರಲ್ಲ, ತುಂಬಾ ನೋಡಕ್ಕೆ ಗಿಡ್ಡವಾಗಿರ್ತವೆ. ಏನಕ್ಕೆ ಗಿಡ್ಡವಾಗಿರ್ತವೆ ಅಂದ್ರೆ, ಇದು ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರ್ತಕ್ಕಂಥ ಹಸು. ಇದು ಮಲೆನಾಡಲ್ಲಿ ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಇರುತ್ತಲ್ಲ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಹಸು. ಅಲ್ಲಿ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ಎಲ್ಲ ಹತ್ತಿ ಇಳಿಯಕ್ಕೆ ಈಸಿ ಆಗ್ಲಿ ಅಂತ ಭಗವಂತ ಇದರ ಆಕಾರನ ಕುಳ್ಳಕ್ಕಿಟ್ಟಿದ್ದಾನೆ. ಮತ್ತೆ ಇದು ತುಂಬಾ ಒನ್ ಆಫ್ ದ ಆಕ್ಟಿವ್ ಹಸುಗಳು. ಇದು ಭಾರತದ ದೇಸಿ ಹಸು ಅಂತ ಹೇಳ್ತಾ ಇದ್ದೀರಲ್ಲ, ದೇಸಿ ಹಸುಗೂ ಇತರೆ ಹಸುಗೂ ವ್ಯತ್ಯಾಸ ಏನು? ದೇಸಿ ಹಸು ಅಂದ್ರೆ ಇದು ಗಾಡ್ ಮೇಡ್, ಭಗವಂತನ ಸೃಷ್ಟಿ. ಇದ್ರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ. ಆದ್ರೆ ಈಗ ಏನ್ ನೋಡ್ತೀರಾ, HF, ಜರ್ಸಿ, ಬೇರೆ ಬ್ರೀಡ್ಗಳು, ಇದೆಲ್ಲ ಮನುಷ್ಯ ಕೃತ. ಮನುಷ್ಯರು ಜೆನೆಟಿಕಲಿ ಅದನ್ನ ಮಾಡಿಫೈ ಮಾಡಿ ಹೆಚ್ಚು ಹಾಲು ಇಳುವರಿ ಕೊಡೋ ಥರ ಅದನ್ನು ನಾವು ಕ್ರಿಯೇಟ್ ಮಾಡಿರೋದು. ಸೊ ಇದೇ ವ್ಯತ್ಯಾಸ. ಇದು ನ್ಯಾಚುರಲ್ ಆಗಿರೋದು, ಅದು ಆರ್ಟಿಫಿಷಿಯಲ್. ತುಂಬಾ ಇಂಟ್ರೆಸ್ಟ್ ಆಗಿದೆ. ಇದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಂದ್ರೆ ಏನಂದ್ರೆ, ನಮ್ಮ ಭಾರತ ದೇಶದ ಪ್ರಕಾರ ಇವು ಮಾತ್ರ ಹಸುಗಳು. ಇವು ಅಂತಂದ್ರೆ ಮಲ್ನಾಡ್ ಗಿಡ್ಡ ಒಂದೇ ಅಲ್ಲ, ಸುಮಾರಿದೆ. ಹಳ್ಳಿಕಾರಿದೆ, ಅಮೃತ್ ಮಹಲ್ ನಮ್ಮ ಕರ್ನಾಟಕದ್ದೇ, ಇವೆರಡುವೆ. ಇನ್ನು ಮಿಕ್ಕಿದ್ದು ಗಿರ್, ಸಾಹಿವಾಲು ಮತ್ತೆ ಕಾಂಕ್ರೇಜ್, ಈ ತರ ಸುಮಾರು ಭಾರತ ದೇಶದ ತಳಿ ಹಸುಗಳಿದೆ. ಆದ್ರೆ ಈಗ ನಾವೇನ್ ನೋಡ್ತಿದ್ವಿ, ಇವತ್ತಿನ ದಿನಕ್ಕೆ ಹಸು ಅಂದ್ರೆ ನಮ್ಗೆ ಕಣ್ಣು ಕಾಣಿಸ್ತಾ ಇರೋದು HF, ಜರ್ಸಿಗಳು, ಈ ತರ ಇಲಾತಿ ಹಸುಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಮ್ಮ ಭಾರತ ದೇಶದ ಪ್ರಕಾರ ಅವೆಲ್ಲ ಹಸುಗಳೇ ಅಲ್ಲ. ಏನಂದ್ರೆ, ಮುಂಚೆ ನಮಗೆ ಸ್ವತಂತ್ರಕ್ಕೆ ಮುಂಚೆ 99% ನಮ್ಮ ಭಾರತ ದೇಶದ ಹಸು ತಳಿಗಳು ಮಾತ್ರನೇ ಇದ್ದಿದ್ದು. 1970 ವೈಟ್ ರೆವಲ್ಯೂಷನ್ ಅಂತ ಒಂದು ಮಾಡ್ತಾರೆ, ಕ್ಷೀರ ಕ್ರಾಂತಿ ಅಂತ. ಏನಕ್ಕೆ ಅಂದ್ರೆ, ಅವಾಗೆಲ್ಲ ಉತ್ಪಾದನೆ ಮಾಡೋ ಕೈಗಳು ಕಮ್ಮಿ, ತಿನ್ನೋ ಬಾಯಿಗಳು ಜಾಸ್ತಿ ಆಗೋಗಿರುತ್ತೆ. ಯಾರಿಗೂ ಇಡೀ ಭಾರತದ ಜನಸಂಖ್ಯೆಗೆ ಹಾಲು ಒದಗಿಸೋಕೆ ಆಗ್ತಿರಲ್ಲ. ಆಗ ವೈಟ್ ರೆವಲ್ಯೂಷನ್ ಅಂತ ಮಾಡ್ತಾರೆ, ಕ್ಷೀರ ಕ್ರಾಂತಿ ಅಂತ. ಸೊ ಹಾಲು ಇಳುವರಿ ಜಾಸ್ತಿ ಮಾಡೋಕ್ಕೆ ನೆದರ್ಲ್ಯಾಂಡ್ಸ್ ಮತ್ತು ಇತರ ಯುರೋಪಿಯನ್ ಕಂಟ್ರೀಸಿಂದ ಈ HF, ಜರ್ಸಿ, ಈ ಥರ ಬೇರೆ ಬೇರೆ ಬ್ರೀಡ್ ಹಸುಗಳನ್ನ ಇಂಪೋರ್ಟ್ ಮಾಡ್ಕೋತಾರೆ. ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಭಾರತದಲ್ಲಿ ಬ್ರೀಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಂಗೆ ಬೇರೆ ದೇಶದಿಂದ ಬಂದಿದ್ದ ಹಸುಗಳವು. ಆ ಹಸುಗಳು ಹೆಂಗೆ ಅಂತಂದರೆ, ಎಷ್ಟೆಷ್ಟೊಂದು ಹಾರ್ಮೋನ್ಸ್ ಇದ್ದರೆ ಏನೇನೋ ಇಂಜೆಕ್ಟ್ ಮಾಡಿ ಅದಕ್ಕೆ ಜೆನೆಟಿಕಲಿ ಮಾಡಿಫೈ ಮಾಡಿ ಹಾಲು ಇಳುವರಿ ಜಾಸ್ತಿ ಕೊಡಬೇಕು ಅನ್ನೋ ಥರ ನಾವು ಮನುಷ್ಯರು ಕ್ರಿಯೇಟ್ ಮಾಡಿರೋ ಹಸುಗಳದು. ಸೊ ಅದು ಬಂದ್ಬಿಟ್ಟು ಈ ಹಸುಗಳೆಲ್ಲ ಹಂಗಂಗೆ ತುಂಬ ಕಮ್ಮಿ ಆಗ್ತಾ ಹೋದ್ವು. ಏನಕ್ಕೆ ಕಮ್ಮಿ ಆಗ್ತಾ ಹೋದ್ವು ಅಂದರೆ, ಇವು ಹಾಲು ಕಮ್ಮಿ ಕೊಡ್ತವೆ. ಆದರೆ ಆ ಹಾಲ್ಗೂ ಈ ಹಾಲ್ಗೂ ಹೋಲ್ಸಂಗೆ ಇಲ್ಲ ಬಿಡಿ. ಇದ್ರ ಹಾಲು ಆಲ್ಮೋಸ್ಟ್ ಅಮೃತಕ್ಕೆ ಸಮಾನ ಇರುತ್ತೆ. ಅದು ಬರೀ ಹಾಲು ಅಷ್ಟೇ, ಇದು ಅಮೃತ. ಅಷ್ಟೊಂದು ಶುದ್ಧವಾದ ಹಾಲು, ಅಮೃತಕ್ಕೆ ಸಮಾನವಾದ ಹಾಲು ಇದರಲ್ಲಿ ಹೇಗೆ ಬರೋಕ್ ಸಾಧ್ಯ?
ಹೆಂಗ್ ಬರಕ್ ಸಾಧ್ಯ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಡಿಫ್ರೆನ್ಸ್ ಈ ನಮ್ಮ ಭಾರತ ದೇಶದ ಹಸುಗೂ ಆ ಹಸುಗೂ ಆಲ್ಮೋಸ್ಟ್ 90% ಡಿಫ್ರೆನ್ಸ್ ಕಣ್ಣೆದುರುಗಡೆನೆ ಕಾಣಿಸುತ್ತೆ. ಒನ್ ಆಫ್ ದ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇದು ಇದು ಈ ಭಾರತ ದೇಶದ ಹಸುಗಳಿಗೆ ಭುಜ ಬರುತ್ತೆ ಈ ತರ. ಬನ್ನಿ ತೋರಿಸ್ತೀನಿ ಇನ್ನ ಡೀಟೇಲ್ ಆಗಿ. ಪ್ರತಿಯೊಂದು ಹಸುಗೂ ಈ ತರ ಭುಜ ಬಂದಿರುತ್ತೆ, ಬೆನ್ನು ಸಮ ಇರಲ್ಲ, ಒಂದು ಮಟ್ಟ ಇರಲ್ಲ, ಈ ತರ ಭುಜ ಬಂದಿರುತ್ತೆ. ನೀವು ಅದಕ್ಕೂ ನೋಡಿ, ಈ ಕಡೆ ಇದಕ್ಕೂ ನೋಡಿ, ಬೆನ್ನು ಸಮ ಬರಲ್ಲ, ಭುಜ ಬರುತ್ತೆ. ಈ ಭುಜ ಏನಂತಾರೆ ಅಂದ್ರೆ ಸೂರ್ಯಕೇತು ನಾಡಿ ಅಂತ ಒಂದು ನಾಡಿ ಇರುತ್ತೆ ಇದರಲ್ಲಿ. ಈ ನಾಡಿ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳಿಂದ ಕಾಸ್ಮಿಕ್ ರೇಸ್ನ ಮತ್ತೆ ವಿಟಮಿನ್ ಡಿ ಮತ್ತೆ ಇನ್ನೂ ಬೇಕಾಗಿರೋ ಅಂಶಗಳು ಸುಮಾರನ್ನ ಇದು ಎಳ್ಕೊಂಡು ಇದ್ರ ಹಾಲು, ಗಂಜಿಲ, ಸಗಣಿ, ಉಸಿರು ಮತ್ತೆ ಬೆವರು ಇಷ್ಟ್ರ ಮೂಲಕ ಹೊರಗಾಕುತ್ತೆ. ಈ ಮೇಜರ್ ಡಿಫ್ರೆನ್ಸ್ ಇಂದಾನೆ ಈ ಹಾಲಲ್ಲಿ ಅಮೃತ ಎಷ್ಟಿರುತ್ತೆ ಅದರಷ್ಟೇ ಒಳ್ಳೆ ಗುಣ ಈ ಹಾಲಲ್ಲಿ ಇರುತ್ತೆ. ಇದರಿಂದ ಈ ದೇಸಿ ಹಸುನಲ್ಲಿ ಅದರ ಉಸಿರು, ಬೇವರು ಮತ್ತೆ ಗಂಜಳ, ಸಗಣಿ ಇದ್ರ ಎಲ್ಲರಿಂದನೂ ಕೂಡ ನಮ್ಗೆ ಆರೋಗ್ಯಕರವಾದಂತಹ ಗಾಳಿ ವಾತಾವರಣ ಕೊಡುತ್ತದಾ? 100%. ಈ ಹಸು ಒಂದು ಮನೇಲಿದ್ರೆ ಆಲ್ಮೋಸ್ಟ್ ಒಂದು ಡಾಕ್ಟರ್ ನಮ್ಮ ಮನೇಲಿ ಇದ್ದಂಗೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಬನ್ನಿ, ಇಲ್ಲಿ ಇದ್ರ ಸಗಣಿ ನೋಡಿ, ನಾರ್ಮಲ್ ಹಸು ಸಗಣಿ ತರ ಇಲ್ಲ. ನಮ್ಗೆ ಇದು ಹಿಂಗ್ ಕೈಯಲ್ಲಿ ಎತ್ತಾಕ್ಬೋದು. ನಾರ್ಮಲ್ ಹಸು ಸಗಣಿ ನೀವು ಕೈಯಲ್ಲಿ ಎತ್ತಾಕಕ್ಕಾಗಲ್ಲ. ನೋಡಿ ಇಲ್ಲೂ ಈ ಸಗಣಿ ಈ ತರ ಇರುತ್ತೆ. ನಾವು ಮುಟ್ಟಿದ ಮೇಲೂ ಕೈಗೆಲ್ಲ ಜಾಸ್ತಿ ಅಂಟ್ಕೊಳ್ಳಲ್ಲ, ಮೆತ್ಕೊಳ್ಳೋದಿಲ್ಲ. ನೀವು ನಾರ್ಮಲ್ ಹಸು ಸಗಣಿ ಎತ್ತಿ ಅದು ತೊಪ್ಪೆ ತರ ಇರುತ್ತೆ, ಕೈಯಲ್ಲಿ ಎತ್ತಾಕಕ್ಕಾಗೋದಿಲ್ಲ. ಏನಕ್ಕಿದಪ್ಪ ಅಂತಂದ್ರೆ ಅದ್ರ ಕರಳಿಗೂ ಇದ್ರ ಕರಳಿಗೂ ಇರೋ ವ್ಯತ್ಯಾಸ. ನಾರ್ಮಲ್ ಹಸು ಕರಳಿಗಿಂತ ತುಂಬಾನೇ ದೊಡ್ಡ ಕರಳಿರುತ್ತಿದ್ದು. ಇದರಿಂದ ಏನ್ ಪ್ರಯೋಜನ ಅಂತಂದ್ರೆ ಫುಡ್ ಡೈಜೆಸ್ಟ್ ಆಗಿ ಅದು ಸಗಣಿ ಆಗಿ ಹೊರಬರೋ ತನಕ ಆಲ್ಮೋಸ್ಟ್ ಫುಲ್ 100% ಟ್ರಾನ್ಸ್ಫಾರ್ಮೇಶನ್ ಆಗೋಗಿರುತ್ತೆ. ಅದ್ರ ಕರಳು ಚಿಕ್ಕದಾಗಿರೋದ್ರಿಂದ ಅದು ತಿಂದು ಅದು ಸಗಣಿ ಕನ್ವರ್ಟ್ ಆಗೋಷ್ಟರಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗಿರೋದಿಲ್ಲ. ಅದರಿಂದ ಇದ್ರ ಸಗಣಿನೂ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಮುಂಚೆ ನಮ್ಮ ಭಾರತ ಗೋ ಆಧಾರಿತ ಕೃಷಿ ಮಾಡ್ತಿತ್ತು. ಆಗ ನಮ್ಗೆ ತುಂಬಾ ಇಲ್ಲಿವರೆಗೂ ಈ ಹಸುಗಳೆಲ್ಲ ಇಷ್ಟು ಕಡಿಮೆ ಆಗದೆ ಮುಂಚೆ ಇದ್ದಷ್ಟು ಪ್ರಮಾಣದಲ್ಲಿ ಇದ್ದಿದ್ರೆ ಭಾರತ ಇನ್ನೂ ಡೆವಲಪ್ಡ್ ಕಂಟ್ರಿ ಆಗೋಗಿರೋದು. ಯಾಕೆ ಅಂದ್ರೆ ಮೇಜರ್ ಗೋ ಆಧಾರಿತ ಕೃಷಿ. ಈ ಸಗಣಿನ ನೀವು ಸುಮ್ಮನೆ ಮಣ್ಣು ಮೇಲೆ ಚೆಲ್ಬಿಟ್ರೆ ಆ ಜಾಗದಲ್ಲಿ ಮಣ್ಣುಳಗಳು ತುಂಬಾ ಜಾಸ್ತಿ ಬೇಗ ಡೆವಲಪ್ ಆಗ್ಬಿಡ್ತವೆ. ನೀವು ಕೇಳಿರ್ಬೋದು ಫಾರ್ಮರ್ಸ್ ಬೆಸ್ಟ್ ಫ್ರೆಂಡ್ ಅರ್ಥವರ್ಮ್ಸ್, ಮಣ್ಣುಳ. ಅದರಿಂದ ಈ ಸಗಣಿ ಅಷ್ಟು ಪವರ್ ಇದೆ. ಈ ಗಂಜಿಲದಲ್ಲೂ ಅಷ್ಟೇ. ಈ ಗಂಜಿಲ ಸಗಣಿಯಲ್ಲಿ ಮಾಡಿರೋ ಜೀವಾಮೃತದಿಂದ ಮುಂಚೆ ಬೆಳೀತಾ ಇದ್ರು. ಅದರಿಂದ ಆಹಾರ ತಿಂದು ನಾವು ಅಷ್ಟೇ ಆರೋಗ್ಯವಾಗಿದ್ವಿ. ಅದೆಲ್ಲ ಯಾವಾಗ ಕಮ್ಮಿ ಆಯ್ತು, ಆಗ ಕೆಮಿಕಲ್ಲು, ಯೂರಿಯಾ ಇದೆಲ್ಲ ಬಂದು ಫುಡ್ ಜೊತೆನೂ ಕೆಮಿಕಲ್ ಮಿಕ್ಸ್ ಆಗಿ ಅದ್ರ ಜೊತೆಗೆ ಕ್ರಮೇಣ ಹಾಸ್ಪಿಟಲ್ಗಳು ಜಾಸ್ತಿ ಆಯ್ತು. ಇನ್ನೊಂದು ಮೇಜರ್ ವ್ಯತ್ಯಾಸ ಏನಂತಂದ್ರೆ ಈ ಹಸುಗಳು ಡಾಕ್ಟರ್ಗಳನ್ನ ಕೇಳಲ್ಲ ಜಾಸ್ತಿ, ಅವೇ ಆರೋಗ್ಯವಾಗಿರ್ತವೆ. ಆಟೋಮೆಟಿಕಲಿ ನೀವು HF ಜರ್ಸಿ ಹಸುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅದು ಡಾಕ್ಟರ್ನ ಕೇಳ್ತವೆ ಜಾಸ್ತಿ, ಹುಷಾರ್ ತಪ್ತವೆ. ಸೊ ಇಲ್ಲೇ ಇದೆಯಲ್ಲ, ಆ ಹಾಲು ಕುಡ್ದಿದ್ ನಾವು ಡಾಕ್ಟರ್ನ ಕೇಳ್ತೀವಿ ಜಾಸ್ತಿ, ಆ ಹಸು ಹಾಲು ಕುಡ್ದವ್ರು. ಸೊ ಆರೋಗ್ಯವಾಗಿರೋ ಹಸು ಹಾಲು ಕುಡಿದ್ರೆ ನಾವು ಡಾಕ್ಟರ್ನ ಜಾಸ್ತಿ ಕೇಳಲ್ಲ. ಅಲ್ಲೇ ಇದೆ ಅಷ್ಟೇ. ಇದೇನ್ ಜಾಸ್ತಿ ಮೆಡಿಕಲ್ ಸೈನ್ಸ್ ಎಲ್ಲ ಏನ್ ತಿಳ್ಕೋಬೇಕಾಗಿಲ್ಲ, ಕಣ್ಣೆದ್ರುಗಡೆನೆ ಇದೆ. ಅಂದ್ರೆ ನಮ್ಮ ದೇಹಾರೋಗ್ಯ ಕಾಪಾಡೋಕ್ಕೋಸ್ಕರ ನಮ್ಮ ಪ್ರತಿಯೊಂದು ಮನೆಗಳಲ್ಲಿ ಈ ತರದೊಂದು ಹಸುನ ಸಾಕೋಬಹುದು ಅಂತೀರಾ? 100% ಸಾಕ್ಲೇಬೇಕು ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಹಸು ಒಂದು ಮನೇಲಿದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ಡಾಕ್ಟರ್ ಇದ್ದಂಗೆ. ನೀವು ಬರೀ ಹಾಲು ಕುಡಿದ್ರೆ ಮಾತ್ರನೇ ಒಳ್ಳೇದು ಅಂತಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಪಾಸಿಟಿವ್ ಎನರ್ಜಿನ ಅದು ಉಸಿರು, ಬೆವರು, ಗಂಜಿಲ, ಸಗಣಿ ಮತ್ತೆ ಹಾಲು ಇಷ್ಟ್ರ ಮೂಲಕನೂ ಹೊರಹಾಕೋದ್ರಿಂದ ಇದು ಮನೇಲಿ ಇದ್ರೇನೆ ಪಾಸಿಟಿವ್ ಎನರ್ಜಿ. ಆಕ್ಚುಲಿ ಸೈಂಟಿಫಿಕಲಿ ನೀವು AQI ಅಂತ ನೀವು ಕೇಳಿರ್ಬೋದು, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ. ಈ ಹಸು ಎಲ್ಲಿರುತ್ತೆ 100-200 ಮೀಟರ್ಸ್ ರೇಡಿಯಸ್ ಅಲ್ಲಿ AQI ಲೆವೆಲ್ಲೇ ಜಾಸ್ತಿ ಇರುತ್ತೆ. ಮೀನ್ಸ್ ಆಕ್ಸಿಜನ್ ಲೆವೆಲ್ಲೇ ಜಾಸ್ತಿ ಇರುತ್ತೆ. ಏನಕ್ಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲೇ ಆಕ್ಸಿಜನ್ನ ತಗೊಂಡು ಅದಕ್ಕಿಂತ ಪ್ಯೂರ್ ಆಗಿರೋ ಆಕ್ಸಿಜನ್ನ ಹೊರಹಾಕೋ ಏಕೈಕ ಪ್ರಾಣಿ ಹಸು ಮಾತ್ರ. ಅದರಲ್ಲೂ ಭಾರತ ದೇಶದ ದೇಸಿ ಹಸು ಮಾತ್ರನೇ. ಇದಕ್ಕೆ ಏನೇನು ಫುಡ್ ಕೊಡ್ತೀರಾ ನೀವು? ಫುಡ್ಡು ನಾವು ಒಟ್ಟು, ಬೂಸ, ಆಮೇಲೆ ಹಿಂಡಿ ಕೊಡ್ತೀವಿ. ಅದಾದ್ಮೇಲೆ ಈ ಫುಡ್ಗಳ ಜೊತೆಗೆ ನಾವು ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಅಗಸೆ ಸೊಪ್ಪು ಈ ಥರ ಸೊಪ್ಪುಗಳು ಮಿಕ್ಸ್ ಮಾಡ್ತೀವಿ ಏನಾರು ನೋಡಿಕೊಂಡು. ಆಮೇಲೆ ಮನೇಲಿ ಏನಾರು ತರಕಾರಿ ತರ್ತೀವಲ್ಲ, ಆ ತರಕಾರಿಗಳನ್ನು ಇದು ಊಟದ ಜೊತೆಗೆ ಮಿಕ್ಸ್ ಮಾಡ್ಕೊಡ್ತೀವಿ.
ಈಗ ಇದು ಹುಲ್ಲನ್ ಬುಟ್ಟಿ ಬೇರೆ ತರದ ಫುಡ್ಗಳನ್ನ ಕೇಳುತ್ತವಾ? ಕೇಳ್ತಾವ ಅಂತಂದ್ರೆ ಅದಕ್ಕೆ ಪ್ರಕೃತಿ ತತ್ವವಾಗಿ ಗೊತ್ತಿರುತ್ತೆ ಏನೇನ್ ತಿನ್ಬೇಕು ಏನೇನ್ ತಿನ್ನಬಾರ್ದು ಅಂತ. ಅದರಿಂದ ನಮ್ಗಾರು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ ತಿನ್ಬೇಕು ಇದು ತಿನ್ನಬಾರ್ದು ಅಂತ. ಸೊ ಇದಕ್ಕೆ ಬೈ ಡಿಫಾಲ್ಟ್ ಬಂದಿರುತ್ತೆ, ಆತರ ಏನಿಲ್ಲ. ನಾವು ಎಲ್ಲಾನು ಹಾಕ್ಬೇಕು, ಅವಕ್ಕೆ ಬೇಕಾಗಿರೋದನ್ನ ತಿಂತವೆ, ಬೇಡದಿರೋದನ್ನ ತಿನ್ನಕ್ ಹೋಗಲ್ಲ. ಆಮೇಲೆ ಈ ಹಸುಗಳು ಯಾವ ತರ ಅಂತಂದ್ರೆ ನಾವ್ ಎಷ್ಟೇ ಮೇವು ಹಾಕ್ಲಿ ಅದು ಹೊಟ್ಟೆ ತುಂಬಾ ತನಕ ತಿನ್ಬಿಟ್ಟು ಆಮೇಲೆ ಕುತ್ಕೊಂಡ್ಬಿಡ್ತಾರೆ. ಎಷ್ಟೇ ಹಾಕಿದ್ರು ಮಾಮೂಲಿ ಹಸುಗಳ ತರ ತಿಂತಾ ಇರೋದಿಲ್ಲ. ಸೊ ನಾವು ಸೆಲೆಕ್ಟೆಡ್ ಫುಡ್ ಅಂತ ಏನು ಇಟ್ಕೊಳ್ಳೋದಿಲ್ಲ. ಹಣ್ಣು, ತರಕಾರಿ, ಸೊಪ್ಪುಗಳು, ಹಸಿ ಹುಲ್ಲು, ಒಣ ಹುಲ್ಲು ಎಲ್ಲಾನು ಕೊಡ್ತೀವಿ. ಅದಕ್ಕೆ ಸಂತೃಪ್ತಿ ಆಗೋ ತನಕ ಏನ್ ಬೇಕು ಅದು ತಿಂತಾರೆ. ಈಗ ಈ ದೇಸಿ ಹಸುನ ತಂದು ಕಟ್ಕೊಂಡಿದ್ದೀರಾ, ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ದಿನಕ್ಕೆ? ಖರ್ಚಂದ್ರೆ ಖರ್ಚೆಲ್ಲ ಲೆಕ್ಕ ಹಾಕಿಲ್ಲ, ಯಾಕೆಂದ್ರೆ ಇದು ಹಣದ ಲೆಕ್ಕಾಚಾರ ಅಲ್ಲ, ಋಣದ ಲೆಕ್ಕಾಚಾರ. ಇದು ನಮ್ಮ ಮನೆಗೆ ಬರಬೇಕು ಅಂದ್ರೆ ಒಂದು ಋಣ ಇರಬೇಕು. ಸೊ ಆ ಋಣ ನಮ್ಮಲ್ಲಿ ಇದೆಯಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ. ಅದರಿಂದ ಖರ್ಚು ಎಷ್ಟಾಗುತ್ತೆ ಏನು ಇದೆಲ್ಲ ಲೆಕ್ಕ ಹಾಕಕ್ ಹೋಗಿಲ್ಲ. ಈ ಒಟ್ಟಲ್ಲಿ ಈಗ ಇದು ನಿಮ್ ಜೊತೆ ಇರೋದೇ ತುಂಬಾ ಪ್ರೀತಿ ನಿಮ್ಗೆ. ಪ್ರೀತಿ, ಸಂತೋಷ, ತೃಪ್ತಿ, ಆಮೇಲೆ ಒಂಥರ ಪ್ರೌಡ್ ಫೀಲಿಂಗ್ ಅಂತಾರಲ್ಲ, ಅದು ಏನೋ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇದನ್ನ ಸಾಮಾನ್ಯ ಈಗಿನ ಜನರೇಷನ್ ಅಲ್ಲಿ ಅವ್ರ ಮನೆಗಳಲ್ಲಿ ಸಾಕ್ಬೇಕಂತ ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಅದನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ಹೆಂಗ್ ಹೇಳ್ಕೊಡ್ತೀರಾ ನೀವು? ಏನಂದ್ರೆ ಈ ಹಸು ಸಾಕೋದ್ರ ಬಗ್ಗೆ ಒಂದು ಝೀರೋ ನಾಲೆಡ್ಜ್ ಇರೋಂಥ ಮನುಷ್ಯನೂ ಕೂಡ ಮೇಂಟೈನ್ ಮಾಡ್ಬೋದು, ಆ ಥರ ಹಸು ಇದು. ಸೊ ಆಮೇಲೆ ಯಾವ್ದಂದ್ರೆ ಜಾಗನೂ ಅಷ್ಟೇ, ತುಂಬಾ ಸ್ಪೇಸ್ ಹಿಡಿಯಲ್ಲ. ನಿಮ್ಮ ಮನೇಲಿ ಒಂದು 2 ಗಾಡಿ 2 ಬೈಕ್ ನಿಲ್ಸೋ ಜಾಗದಲ್ಲೂ ಕಟ್ಕೋಬಹುದು, ಆ ಥರ ಹಸು ಆಗಿರೋದ್ರಿಂದ ಇದು. ಆಮೇಲೆ ಖರ್ಚು ಅಷ್ಟೇ, ನಾವು ಹೊರಗಡೆ ಹೋಗಿ ಏನಾದ್ರು ಖರ್ಚು ಮಾಡ್ತೀವಲ್ಲ ಜಾಸ್ತಿ ಒಂದು ತಿಂಗಳಲ್ಲಿ, ಅದ್ರದ್ದು ಒಂದು 10-20% ಆಗ್ಬೋದು ಇದ್ರ ಖರ್ಚು. ನಾವು ಮಿಡಿಲ್ ಕ್ಲಾಸ್ ಆಗಿರೋದ್ರಿಂದ ಪ್ರತಿಯೊಬ್ರು ಮಿಡಿಲ್ ಕ್ಲಾಸ್ ಅವರು ಆರಾಮಾಗಿ ಅವ್ರ ಮನೆಗಳಲ್ಲಿ ಅವ್ರ ಜೊತೆಗೆ ಸಾಕೋಬಹುದಾದಂತ ತಳಿ ಇದು. ಈ ತಳಿಗಳಲ್ಲಿ ಎಷ್ಟು ಬಗೆಯ ತಳಿಗಳಿವೆ ಅಂದ್ರೆ ಮಲ್ನಾಡ್ ಗಿಡ್ಡದಲ್ಲ? ಹೌದು, ಮಲ್ನಾಡ್ ಗಿಡ್ಡ ಒಂದೇ ಒಂದು ತಳಿ. ಇದರಲ್ಲಿ ವರ್ಣ ವೈವಿಧ್ಯತೆ ಬೇಕಾದಷ್ಟಿದೆ. ಅಂದ್ರೆ ಭಾರತ ದೇಶದ ತಳಿಗಳಲ್ಲೇ ಅತಿ ಹೆಚ್ಚು ವರ್ಣ ವೈವಿಧ್ಯತೆ ಇರುವಂತ ತಳಿ ಅಂದ್ರೆ ಮಲ್ನಾಡ್ ಗಿಡ್ಡ. ವರ್ಣ ವೈವಿಧ್ಯತೆ ಅಂದ್ರೆ ಬಣ್ಣಗಳು. ಇದ್ರಲ್ಲಿ ತುಂಬಾ ಬಣ್ಣಗಳು ಬರ್ತವೆ, ಲಿಮಿಟೆಡ್ ಬಣ್ಣಗಳು ಅಂತೇನಿಲ್ಲ, ತುಂಬಾ ಬಣ್ಣಗಳು ಬರ್ತವೆ. ಈಗ ಇದೇ ನೋಡಿ, ಇದೇ ಒಂದು ಬಣ್ಣ ಇದೆ, ಇದೇ ಒಂದು ಬಣ್ಣ ಇದೆ, ಇದೇ ಒಂದು ಬಣ್ಣ ಇದೆ. ಬಟ್ ಇದರಲ್ಲಿ ಕೆಲವೊಂದೊಂದು ಸ್ಪೆಸಿಫಿಕ್ ಕಲರ್ಸ್ ಬರ್ತವೆ. ಆ ವರ್ಣಗಳು ಏನಂತಂದ್ರೆ ಕಪಿಲ ವರ್ಣಗಳು ಅಂತ. ಈಗ ಇದೇ ನೋಡಿ, ಇದು ಸ್ವರ್ಣ ಕಪಿಲ ಅಂತ ಹಸು. ಈ ಹಸುದು ಸ್ಪೆಷಾಲಿಟಿ ಏನಂದ್ರೆ ಇದ್ರ ಮೈ ಪೂರ್ತಿ ಎಲ್ಲೂ ಕಪ್ಪಿರೋದಿಲ್ಲ. ಇದ್ರ ಮೂತಿ, ಕಣ್ರೆಪ್ಪೆ, ಕಣ್ಣು ಗುಡ್ಡೆ, ಕಾಲ್ ಗೊರ್ಸು ಮತ್ತೆ ಬಾಲದಿಂದ ಹಿಡಿದನು ಈಗ ಹಸುಲು ನೋಡಿ ಕಪ್ಪಿರುತ್ತೆ. ಈ ಹಸುಲು ಅಷ್ಟೇ, ಮೂತಿನೂ ಕಪ್ಪಿರುತ್ತೆ ನಿಮ್ಗೆ. ಆಮೇಲೆ ಬಾಲ ನೋಡಿ, ಬಾಲ ಕಪ್ಪಿರುತ್ತೆ. ಅದ್ರ ಗೊರ್ಸುಗಳ ನೋಡಿ, ಗೊರ್ಸು ಕಪ್ಪಿರುತ್ತೆ. ಆದ್ರೆ ಅದೇ ಈ ಹಸು ನೋಡ್ತೀರಾ ನೀವು ಅಂತಂದ್ರೆ ಇದು ನಿಮ್ಮ ಇಡೀ ಅದ್ರ ಬಾಡಿಲಿ ಒಂದೇ ಒಂದು ಕಪ್ಪಿಲ್ಲ. ಅದ್ರ ರೆಪ್ಪೆನೂ ಸಹ ಚಿನ್ನದ್ದು, ಅಂದ್ರೆ ಚಿನ್ನದ ಕಲರ್ ಅಂತ. ಸೊ ಸ್ವರ್ಣ ಕಪಿಲ ಅಂತ ಇದು. ಇದರಲ್ಲೇ ಶ್ವೇತ ಕಪಿಲ ಅಂತ ಬರುತ್ತೆ, ಅದ್ರ ಬಾಡಿ ಪೂರ್ತಿ ವೈಟ್ ಇರುತ್ತೆ. ಕೃಷ್ಣ ಕಪಿಲ ಅಂತ ಬರುತ್ತೆ, ಕಪ್ಪು ವರ್ಣ ಇರುತ್ತೆ. ಈ ತರ ಸುಮಾರು ವರ್ಣ ವೈವಿಧ್ಯತೆ ಬರುತ್ತೆ. ಬಟ್ ಸ್ವರ್ಣ ಕಪಿಲ ಎಸ್ಪೆಷಲಿ ಏನಕ್ಕೆ ಸ್ಪೆಷಲ್ ಅಂದ್ರೆ 1,000 ಇಲ್ಲಾಂದ್ರೆ 2,000 ಮಲೆನಾಡು ಗಿಡ್ಡ ಕರು ಹುಟ್ಟಿದ್ರೆ ಅದ್ರಲ್ಲಿ ಒಂದೇ ಒಂದು ಮಾತ್ರ ಸ್ವರ್ಣ ಕಪಿಲ ಬರುತ್ತೆ. ಇದ್ರ ಹಾಲು ತುಂಬಾ ಔಷಧಿ ಗುಣಗಳಿರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ವೇದ ಕಾಲದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸ್ವರ್ಣ ಕಪಿಲ ಹಸು ತುಂಬಾ ಶ್ರೇಷ್ಠ, ಇದ್ರ ಹಾಲು ಮತ್ತೆ ಗಂಜಿಲ ಸಗಣಿ ತುಂಬಾ ಶ್ರೇಷ್ಠ ಅಂತ ವೇದ ಕಾಲದಿಂದನೂ ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇದು ಒನ್ ಆಫ್ ದ ಸ್ಪೆಷಲ್ ಹಸು ನಮ್ಮಲ್ಲಿ ಇರೋದು. ಎಲ್ಲ ಸ್ಪೆಷಲ್ಲೇ, ಅದರಲ್ಲಿ ಇದೊಂಚೂರು ಸ್ವರ್ಣ ಕಪಿಲ ಅಂತ ಹೇಳ್ಬೋದು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಲಿಖಿತ್? ಕೊನೆಯದಾಗಿ ಅಂದ್ರೆ ದಯವಿಟ್ಟು ಎಲ್ಲರೂ ಭಾರತ ದೇಶದ ದೇಸಿ ತಳಿಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಇದ್ರ ಸಾಕಿರೋ ಉದ್ದೇಶ ಏನು ಅಂತಂದ್ರೆ ತಳಿ ವಿನಾಶ ಆಗ್ಬಾರ್ದು ಅಂತ. ಆಲ್ಮೋಸ್ಟ್ ಎಷ್ಟೊಂದು ಕೌ ಬ್ರೀಡ್ಸ್ಗಳು, ಇಂಡಿಯನ್ ಕೌ ಬ್ರೀಡ್ಸ್ಗಳು ಎಕ್ಸ್ಟಿಂಕ್ಟ್ ಸ್ಟೇಜಲ್ಲಿದೆ, ಅಂದರೆ ವಿನಾಶದ ಅಂಚಲ್ಲಿವೆ ಆಲ್ಮೋಸ್ಟ್. ಸೊ ಈಗ ನಾವು ಅದನ್ನ ಉಳಿಸ್ಲೇಬೇಕು. ಅದರಿಂದಾಗಿ ಉಳಿಸಿ, ನಾವು ಇದ್ರ ಸಾಕಿರೋ ಉದ್ದೇಶನೂ ಅದೇ, ಇದು ಉಳಿಬೇಕು. ಮತ್ತು ಇದನ್ನ ನೋಡಿ 4 ಜನಕ್ಕೆ ಒಂದು ಪ್ರೇರಣೆ ಆಗಬೇಕು. ಇದನ್ನ ನೋಡಿ ಇದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಇದನ್ನ ಉಳಿಸ್ಬೇಕು ಅನ್ನೋದು ಅವ್ರಿಗೂ ಬಂದು, ಆಮೇಲೆ ಇದರಿಂದ ಅವ್ರಿಗಾಗೋ ಉಪಯೋಗಗಳನ್ನ ಅವ್ರು ತಿಳ್ಕೊಂಡು ಅದರಿಂದ ನಾನು ಇದನ್ನ ಸಾಕಿ ಉಳಿಸಿ ಬೆಳೆಸಿ ಭಾರತ ಮತ್ತೆ ಗೋ ಆಧಾರಿತ ಕೃಷಿ ಮಾಡಿ ಸಮೃದ್ಧ ದೇಶ ಆಗಬೇಕು. ಅದರಿಂದ ಗೋವುಗಳು ಉಳಿಬೇಕು. ದಯವಿಟ್ಟು ಈ ಗೋವುಗಳನ್ನ ಉಳಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಲಿಖಿತ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಮತ್ತೆ ಈಗ ಇದೇನು ಕಟ್ಕೊಂಡಿದ್ದೀರಿ ದೇಸಿ ಹಸುನ, ಇದನ್ನ ಇನ್ನೂ ಅತಿ ಹೆಚ್ಚು ಹಸುಗಳು ನಮ್ಮ ಮೈಸೂರಿಗೆ ಬರುವಾಗಲಿ
ಅದು ನಿಮ್ಮ ಮೂಲಕನೇ ಆದರೂ ಆಗಲಿ ಮತ್ತು ನಿಮ್ಮ ಸ್ನೇಹಿತರ ಮೂಲಕನಾದರೂ ಆಗಲಿ, ಇಲ್ಲಿ ಅತಿ ಹೆಚ್ಚು ದೇಸಿ ಹಸುಗಳನ್ನ ನಮ್ಮ ಮೈಸೂರಿಗೆ ಕರ್ಕೊಂಡು ಬನ್ನಿ. ನಮ್ಮ ಮೈಸೂರಿನ ಪ್ರತಿಯೊಂದೊಂದು ಮನೆಗೂ ದೇಸಿ ಹಸುನ ಕಟ್ಟಿಸಿ ಈ ನಿಮ್ಮ ವಿಡಿಯೋನ ನೋಡಿ ಎಲ್ಲರೂ ಕೂಡ ಉತ್ತೇಜನರಾಗಿ ಅವರು ಒಂದು ಮನೇಲಿ ಹಸುಗಳನ್ನ ಕಟ್ಕೊಳ್ಳಿ. ತುಂಬ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹೇಳಿದ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.